ಕೇಂದ್ರ ಚುನಾವಣಾ ಆಯೋಗ ದೇಶದ ಉದ್ದಗಲಕ್ಕೂ ಮತಪಟ್ಟಿ ಪರಿಷ್ಕರಣೆಗೆ ಸಿದ್ಧತೆ ನಡೆಸಿದೆ. ಈ ಬಗ್ಗೆ ಕೇಂದ್ರ ಚುನಾವಣಾ ಮುಕ್ತ ಆಯುಕ್ತರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿದ ಮುಖ್ಯ ಚುನಾವಣಾ ಆಯುಕ್ತರು 12 ರಾಜ್ಯಗಳಲ್ಲಿ ಶೀಘ್ರದಲ್ಲೇ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಸಲಾಗುತ್ತೆ. ಗುಜರಾತ್, ಗೋವಾ, ಅಂಡಮಾನ್ ನಿಕೋಬಾರ್, ಲಕ್ಷದ್ವೀಪ್, ತಮಿಳುನಾಡು, ಕೇರಳ, ಪುದುಚೇರಿ, ರಾಜಸ್ಥಾನ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಪಶ್ಚಿಮ ಬಂಗಾಳದಲ್ಲಿ ಮತಪಟ್ಟಿ ಪರಿಷ್ಕರಣೆ ನಡೆಯಲಿದೆ. ಪ್ರತಿ ಬೂತ್ ಮಟ್ಟಗಳಲ್ಲಿ ಎಸ್ಐಆರ್ ನಡೆಯಲಿದ್ದು 1200ಕ್ಕೂ ಹೆಚ್ಚು ಮತದಾರರಿರುವ ಕಡೆ ಎಸ್ಐಆರ್ ನಡೆಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ನವೆಂಬರ್ 1ರಿಂದ ಎಸ್ಐಆರ್ ಪರಿಷ್ಕರಣೆ ಆರಂಭ ಆಗುವ ಸಾಧ್ಯತೆ ಇದೆ. ಸಿಎಂ ಸ್ಥಾನದಲ್ಲಿ ಮುಂದುವರಿಯುವ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸುಳಿವು ಕೊಟ್ಟಿದ್ದಾರೆ. ನ್ಯೂಸ್ 18 ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಈ ಕುರಿತು ಮುಕ್ತವಾಗಿ ಮಾತನಾಡಿದ್ದಾರೆ. ಜನಾಶೀರ್ವಾದ ಇರುವವರೆಗೂ ಅಧಿಕಾರದಲ್ಲಿ ಇರ್ತೇನೆ. ಮುಖ್ಯಮಂತ್ರಿ ಬದಲಾವಣೆ ಹೈಕಮಾಂಡ್ ತೀರ್ಮಾನಕ್ಕೆ ತಲೆಬಾಗುತ್ತೇನೆ ಎಂದಿದ್ದಾರೆ. ಅಲ್ಲದೆ ದೇವರಾಜ ಅರಸು ಅವರ ದಾಖಲೆಯನ್ನ ಮುರಿಯುತ್ತೀರಾ ಎಂಬ ಪ್ರಶ್ನೆಗೆ ಉತ್ತರಿಸಿದ ಸಿಎಂ, ದಾಖಲೆ ಮುಖ್ಯ ಅಲ್ಲ, ಜನರ ಕಷ್ಟಗಳಿಗೆ ನೆರವಾಗೋದು ಮುಖ್ಯ ಅಂತ ಹೇಳಿದ್ದಾರೆ. ದೇವರಾಜ ಅರಸು ಅವರ ಸುದೀರ್ಘ ಕಾಲದವರೆಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಳ್ವಿಕೆಯನ್ನು ನಡೆಸಿದಂಥವರು ದೇವರಾಜ ಅರಸು ಅವರು. ತಾವು ಈಗ ಆ ದಾಖಲೆಯನ್ನ ಮುರಿಯುವ ಹೊಸ್ತಿಲಲ್ಲಿದ್ದೀರಿ. ದೇವರಾಜ ಅರಸು ಅವರ ದಾಖಲೆ ಸುದೀರ್ಘ ಅವಧಿಗೆ ಮುಖ್ಯಮಂತ್ರಿಯಾಗಿ ಆಳ್ವಿಕೆಯನ್ನು ನಡೆಸಿರುವಂತವರು. ತಮ್ಮಲ್ಲಿ ಈ ಸುದೀರ್ಘ ಆಡಳಿತದ ಅವಧಿ ಎಷ್ಟು ತೃಪ್ತಿ ತಂದಿದೆ ಮತ್ತು ಈ ದಾಖಲೆಯನ್ನು ಮುರಿದು ಕೂಡ ತಾವು ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಅವಧಿಯವರೆಗೂ ಕೂಡ ಮುಖ್ಯಮಂತ್ರಿಯಾಗಿ ಆಡಳಿತ ನಿರ್ವಹಿಸಿದವರು ಅನ್ನುವಂತಹ ದಾಖಲೆಯ ಬಗ್ಗೆ ತಾವೇನು ಹೇಳ್ತೀರಿ? ನನಗೆ ದಾಖಲೆ ಬಗ್ಗೆ ನಂಬಿಕೆ ಇಲ್ಲ. ಎಷ್ಟು ವರ್ಷ ಅಧಿಕಾರದಲ್ಲಿ ಇರ್ತೀವಿ ಅಷ್ಟು ವರ್ಷ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು. ಎಷ್ಟು ವರ್ಷ ಅಧಿಕಾರದಲ್ಲಿದ್ದೋ ದಾಖಲೆ ಮುರಿಬೇಕು, ದೇವರಾಜ ಅರಸರವರ ದಾಖಲೆ ಮುರಿಬೇಕು ಅಂತಕ್ಕಂಥದ್ದು ನನಗೆ ಅದು ಮನಸ್ಸಿನಲ್ಲಿಲ್ಲ. ಆದರೆ ನಾವು ಎಷ್ಟು ವರ್ಷ ಅಧಿಕಾರದಲ್ಲಿ ಇರ್ತೀವಿ ಅಷ್ಟು ದಿನ ಜನಪರವಾಗಿರಬೇಕು, ಸಮಾಜಮುಖಿಯಾಗಿರಬೇಕು ಅಷ್ಟೇ. ಕರ್ನಾಟಕದ ಮುಖ್ಯಮಂತ್ರಿಯಾಗಿ 10 ವರ್ಷ ಇರ್ತೀರಿ. 10 ವರ್ಷ ನಾನು ಗೊತ್ತಿಲ್ಲ ನನಗೆ. ಈಗ ಹೈಕಮಾಂಡ್ನವರು ಅಂತಿಮವಾಗಿ ತೀರ್ಮಾನ ಮಾಡೋರು ಯಾರು? ಈಗ ನನಗೆ ಜನ ಆಶೀರ್ವಾದ ಮಾಡಿದ್ದಾರೆ 5 ವರ್ಷ ಇರಿ ಅಂತ. ನಾನು ಹೈಕಮಾಂಡ್ನವರು ಒಂದು ವೇಳೆ ತೀರ್ಮಾನ ತಗೊಂಡ್ರೆ, ಬೇರೆ ತೀರ್ಮಾನ ತಗೊಂಡ್ರೆ ಅದು ಮಾಡಬೇಕಾಗ್ತದೆ. ಅದಕ್ಕೆ ಓಪನ್ ಆಗಿದೆ ಮುಕ್ತವಾಗಿ ಯಾರೇ ಕಾಂಗ್ರೆಸ್ನವರಾದರೂ ಕೂಡ ಹೈಕಮಾಂಡ್ನವ್ರ ತೀರ್ಮಾನ ಅಂತಿಮ. ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ನವರು ಏನ್ ತೀರ್ಮಾನ ತಗೊಳ್ತಾರೆ ಅದೇ ಅಂತಿಮ. ದೇವರಾಜ ಅರಸು ಇನ್ನು ನವೆಂಬರ್ನಲ್ಲಿ ಸಂಪುಟ ಪುನಾರಚನೆ ಬಗ್ಗೆಯೂ ನ್ಯೂಸ್ 18 ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ ಸಿಎಂ. ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಸಚಿವ ಸಂಪುಟ ಪುನಾರಚನೆ ಮಾಡ್ತೇವೆ. 3-4 ತಿಂಗಳ ಹಿಂದೆ ಸಂಪುಟ ಪುನಾರಚನೆಗೆ ಸೂಚನೆ ಬಂದಿತ್ತು. ಹೊಸಬರಿಗೆ ಅವಕಾಶ ನೀಡಿ ಅಂತ ಹೈಕಮಾಂಡ್ ಹೇಳಿತ್ತು. ಆದರೆ ಸರ್ಕಾರಕ್ಕೆ 2.5 ವರ್ಷವಾಗಲಿ ಅಂತ ನಾನೇ ಸುಮ್ಮನಿದ್ದೆ ಅಂತ ಹೇಳಿದ್ದಾರೆ. ವರ್ಷ ತುಂಬೋದ್ರಿಂದಾಗಿ ಸರ್ಕಾರಕ್ಕೆ ನವೆಂಬರ್ ತಿಂಗಳಲ್ಲಿ 2.5 ವರ್ಷ ತುಂಬೋದ್ರಿಂದಾಗಿ ಸಂಪುಟ ಪುನರ್ರಚನೆಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಸೀರಿಯಸ್ ಆಗಿ ಪ್ಲಾನ್ ಅನ್ನು ಮಾಡಿದ್ದೀರಾ? ಯಾವ ರೀತಿಯಾಗಿ? ಹೈಕಮಾಂಡ್ನವರೇ ಈಗ ಒಂದು 3-4 ತಿಂಗಳ ಹಿಂದೆ ರೀಸಫಲ್ ಮಾಡಿ ಅಂತ ಹೇಳಿದ್ರು. ಹೊಸಬರಿಗೆಲ್ಲ ಅವಕಾಶ ಕೊಡಿ ಅಂತ ಹೇಳಿದ್ರು. ನಾನು 2.5 ವರ್ಷ ತುಂಬಲಿ, 2.5 ವರ್ಷ ತುಂಬಲಿ, ಅರ್ಧ ಸಮಯ ಆಗ್ತದೆ, ಆಮೇಲೆ ಮಾಡೋಣ ಅಂತ ಹೇಳಿದೆ. ಅದಕ್ಕೆ ಒಪ್ಕೊಂಡಿದ್ರು. ಈಗ ಹೈಕಮಾಂಡ್ನವರು ಏನು ಹೇಳ್ತಾರೆ, 2.5 ವರ್ಷ ಸಂದರ್ಭದಲ್ಲಿ ನಾನು ಭೇಟಿ ಮಾಡಿ ಕೇಳ್ತೀನಿ ಹೈಕಮಾಂಡ್ನವ್ರಿಗೆ. ಅವ್ರು ಒಪ್ಪಿಗೆ ಕೊಟ್ಟರೆ ರೀಸಫಲ್ ಮಾಡ್ತೀನಿ. 2.5 ವರ್ಷ. ಇನ್ನು 2028ರ ಚುನಾವಣೆಯಲ್ಲಿ ಸ್ಪರ್ಧೆಯ ವಿಚಾರವಾಗಿ ನ್ಯೂಸ್ 18 ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. 2028ರ ಚುನಾವಣೆಯಲ್ಲಿ ಸ್ಪರ್ಧಿಸಲ್ಲ ಅಂತ ಹೇಳಿದ್ದೆ, ಆದರೆ ಸ್ನೇಹಿತರು, ಹಿತೈಷಿಗಳು ಒತ್ತಾಯ ಮಾಡ್ತಿದ್ದಾರೆ. ನೀವು ಸ್ಪರ್ಧಿಸೋದ್ರಿಂದ ಪಕ್ಷಕ್ಕೆ ಅನುಕೂಲ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಅನುಕೂಲ ಅಂತ ಹೇಳಿದ್ದಾರೆ. ಆದರೆ ಈ ಬಗ್ಗೆ ನಾನು ಇನ್ನೂ ಕೂಡ ಗಂಭೀರವಾಗಿ ಯೋಚಿಸಿಲ್ಲ ಅಂತ ಹೇಳಿದ್ದಾರೆ. 2028ರ ಚುನಾವಣೆಯಲ್ಲಿ ಹಾಗಾದ್ರೆ ತಾವು ಸ್ಪರ್ಧಿಸುವುದಿಲ್ಲ ಅನ್ನುವಂಥದ್ದು ಆ ತೀರ್ಮಾನ ಇವಾಗಲೂ ಕೂಡ ಇದೆಯಾ, ಅಥವಾ ಮತ್ತೆ ಪರಿಶೀಲನೆಯನ್ನ ಮಾಡುವಂತ ಸ್ಥಿತಿ ಬಂತು ಅಂದ್ರೆ ಪರಿಶೀಲನೆ ಮಾಡ್ತೀರಾ? ಈಗ ನಾನು
2028ಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದೆ. ಬಟ್ ಎಲ್ಲ ನಮ್ಮ ಸ್ನೇಹಿತರು ಹಿತೈಷಿಗಳು ಎಲ್ಲರೂ ಕೂಡ ನೀವು 2028 ಚುನಾವಣೆಗೆ ನಿಲ್ಲೇಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಕಾರಣ ಯಾಕಪ್ಪ ಅಂತಂದ್ರೆ ನೀವು ನಿಲ್ಲೋದ್ರಿಂದ ಪಕ್ಷಕ್ಕೆ ಅನುಕೂಲ ಆಗ್ತದೆ, ಮುಂದೆ ಅಧಿಕಾರಕ್ಕೆ ಬರಲಿಕ್ಕೆ ಅನುಕೂಲ ಆಗ್ತದೆ ಅಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ. ನಾನು ಇನ್ನೂ ಕೂಡ ಅದರ ಬಗ್ಗೆ ಗಂಭೀರವಾಗಿ ತೀರ್ಮಾನ ಮಾಡಿಲ್ಲ. ರೈಸಿಂಗ್ ಕರ್ನಾಟಕದಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ ಸಂದರ್ಶನದ ಸಂಪೂರ್ಣ ಭಾಗ ಶೀಘ್ರದಲ್ಲೇ ಪ್ರಸಾರವಾಗಲಿದೆ. ಸಂಪುಟ ಪುನಾರಚನೆ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ನವೆಂಬರ್ ಕ್ರಾಂತಿ ಎಲ್ಲ ಆಗಲ್ಲ, ಇನ್ನೊಂದು 20ರಿಂದ 30 ದಿನ ಇದೆ ಅಷ್ಟೇ, ಮುಂದೆ ಏನಾಗುತ್ತೆ ನೋಡಬೇಕು. ಕ್ರಾಂತಿ ಆಗೋದಕ್ಕೆ ಹೈಕಮಾಂಡ್ ಬಿಡಬೇಕಲ್ವಾ? ಹೈಕಮಾಂಡ್ ಕ್ರಾಂತಿ ಮಾಡೋಕೆಲ್ಲ ಬಿಡಲ್ಲ. ಪಕ್ಷದ ಹೈಕಮಾಂಡ್ ಯಾರನ್ನ ಏನ್ ಮಾಡಬೇಕೋ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ಸಚಿವ ವೆಂಕಟೇಶ್, ಚಲವರಾಯಸ್ವಾಮಿ, ಸುನಿಲ್ ಬೋಸ್, ನರೇಂದ್ರ ಸ್ವಾಮಿ ಹಾಗೂ ಪುಟ್ಟರಂಗ ಶೆಟ್ಟಿ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಹೈಕಮಾಂಡು ತನ್ನದೇ ಅಂತ ಲಿಸ್ಟ್ ಮಾಡೇ ಮಾಡ್ತಾರೆ. ಅವ್ರು ಮಾಡಿದಾರ ಮುಂದುವರಿಸ್ತಾರ, ಇಲ್ಲಾರ ತ್ಯಾಗ ಮಾಡಲೇಬೇಕು, ಬೇರೆಯವ್ರಿಗೆ ಅವಕಾಶ ಕೊಟ್ಟೇ ಕೊಡ್ತಾರೆ. ಇಲ್ಲ ನಮಗಂತೂ ಗೊತ್ತೇ ಇಲ್ಲ ಯಾವ್ದು ನವಂಬರ್ ಕ್ರಾಂತಿ ಅಂತ ಏನು ಗೊತ್ತೇ ಇಲ್ಲ. ಹೇಳ್ತಾರೆ ಪಕ್ಷ ಇದೆ, ಕ್ರಾಂತಿ ಆಗೋ ಪ್ರಶ್ನೆ ಬರೋಂಗಿಲ್ಲ. ಪಕ್ಷ ಇದೆ, ಮೇಲ್ಗಡೆ ಹೈಕಮಾಂಡ್ ಇದೆ, ಕ್ರಾಂತಿ ಆಗಲಿಕ್ಕೆ ಅವ್ರಿಗೆ ಬಿಡ್ತಾರೆ, ಬಿಡೋಲ್ಲ. ಕಾದು ನೋಡೋದು ಇನ್ನೂ ಬಂತಿಲ್ಲ, ಇನ್ನೊಂದು ತಿಂಗಳು 15 ದಿವಸ 20 ದಿವಸ ಇದೆ. ಕಾದು ಬಂದು ಯಾಕೆ ಮಂತ್ರಿಗಳಿಗೆ ಅಧಿಕಾರ ಇದೆ, ಅವ್ರು ಮಾಡ್ಬೋದು, ಮಾಡಲಿ. ನನಗೇನು ಮಾಹಿತಿ ಇಲ್ಲ ಸರ್. ಆದರೆ ಕೆಲವು ಹಿರಿಯ ಸಚಿವರನ್ನ ಕೈ ಬಿಡ್ತಾರೆ. ಆಯ್ತಪ್ಪ, ಬೇರೆಯವ್ರಿಗೆ ಅವಕಾಶ ಕೊಡಲಿ ಬಿಡಿ. ಏನೀಗ ಎಲ್ಲ ಎಲ್ಲರೂ ಬಿಡ್ತಾರೆ, ಬಿಡಲಿ. ಮುಖ್ಯಮಂತ್ರಿಗಳು ಇದೆ ಅಲ್ವಾರು, ಮಾಡಲಿ. ಯಾರು ಬಿಡಿ? ಹಾಂ, ಖಂಡಿತ ಇದೆ. ಖಾತೆ ಬದಲಾವಣೆ ಆಗಲಿ, ಕೈ ಬಿಡೋದಾಗಲಿ, ಹೊಸಬರು ತಗೊಳ್ಳೋದಾಗಲಿ ಮುಖ್ಯಮಂತ್ರಿಯವರ ಅಧಿಕಾರ ಇರುತ್ತೆ. ಅದರ ಜೊತೆಗೆ ಪಾರ್ಟಿ ಜೊತೆ ಕೂತ್ಕೊಂಡು ಮಾತನಾಡಿ ತೀರ್ಮಾನ ತಗೋತಾರೆ. ಸೊ ಅದರಿಂದ ಬಹುಶಃ ನವೆಂಬರ್ 20 ಅಥವಾ ನವೆಂಬರ್ 30 ಡಿಸ್ಕಷನ್ ಆಗುತ್ತೆ. ನಾಯಕತ್ವ ಏನಿದ್ರೂ ಮೊನ್ನೆ ಮುಖ್ಯಮಂತ್ರಿಯವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ನಮ್ಮ ಪಕ್ಷದ ಅಧ್ಯಕ್ಷರು, ಡೆಪ್ಟಿ CM ಹೇಳಿದ್ದಾರೆ, ಹೈಕಮಾಂಡೇ ಅಂತಿಮ ತೀರ್ಮಾನ, ಹೈಕಮಾಂಡೇ ಏನಾದ್ರೂ ತೀರ್ಮಾನ ತಗೊಳುತ್ತೆ, ಅದಕ್ಕೆ ನಾವಿಬ್ಬರು ಬದ್ಧ ಅಂತ ಹೇಳಿದ್ದಾರೆ. ನೋಡಿ, ನಮಗೆ ಗೊತ್ತಿರೋ ಪ್ರಕಾರ ಯಾವ ನವಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ ಅನ್ನೋದಿಲ್ಲ. ಹೈಕಮಾಂಡ್ ಹಂಗೇನು ಹೇಳಿಲ್ಲ. ಕೆಲವರು ಅದನ್ನು ಸೃಷ್ಟಿ ಮಾಡ್ತಿರೋದಂತೂ ನಿಜ. ಬಟ್ ಯಾವುದೇ ಕ್ರಾಂತಿಗಳಾಗಲ್ಲ. ಏನೇ ತೀರ್ಮಾನ ಆದರೂ ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ತಗೊಳತ್ತಿರೋದು ನಮ್ಮ ಭಾವನೆ. ನೋಡಿ, ಸಿದ್ದರಾಮಯ್ಯ ಸಾಹೇಬರು ಮತ್ತು ಹೈಕಮಾಂಡು ಅವರು ಸ್ವತಂತ್ರರು ತೀರ್ಮಾನ ತಗೊಳ್ಳೋಕ್ಕೆ. ಮುಖ್ಯಮಂತ್ರಿಗಳು ಹೈಕಮಾಂಡ್ ಅವ್ರ ಜೊತೆ ಚರ್ಚೆ ಮಾಡಿ ಸೂಕ್ತ ಕಾಲದಲ್ಲಿ ಸೂಕ್ತ ನಿರ್ಧಾರ ತಗೊಳ್ತಾರೆ. ನಮ್ಮ ಪಕ್ಷದಲ್ಲಿ ಎಲ್ಲವೂ ಶಾಂತಿ, ನೋ ಕ್ರಾಂತಿ. ಅದು ನಮ್ಮ ಪಕ್ಷದಲ್ಲಿ ನಾನು ಅರ್ಜಿನೂ ಹಾಕೊಳ್ಬೇಕಾಗಿಲ್ಲ, ಮತ್ತೊಂದು ಇಲ್ಲ. ನಮ್ಮ ಅರ್ಹತೆ ಆಧಾರದ ಮೇಲೆ ನಮ್ಮ ಹೈಕಮಾಂಡ್ ತೀರ್ಮಾನ ತಗೋತದೆ. ಯಾರು ಬೇಡಿಕೆ ಇಟ್ಕೊಂಡು ಹೋಗಂಗಿಲ್ಲ, ಯಾರು ಅಪಸ್ವರನೂ ಎತ್ತಂಗಿಲ್ಲ, ಯಾರು ಅಪನಂಬಿಕೆನೂ ಇಟ್ಕೋಬೇಕಲ್ಲ. ನಾವೆಲ್ಲ ಶಿಸ್ತಿನ ಪಕ್ಷದ ಸಿಪಾಯಿಗಳು. ಹೈಕಮಾಂಡ್ ಏನು ಹೇಳುತ್ತೆ ಅದರಂತೆ ನಾವಿರ್ತೇವೆ. ಅವ್ರು ಹೇಳ್ಬಿಟ್ರೆ ಆಗ್ತದೆ ಅಂತ ನೀವು ಹೇಳಿ ಸರ್. ದೊಡ್ಡವ್ರು ಹೇಳಿದ್ಮೇಲೆ ನಮ್ಮ ಚಿಕ್ಕವ್ರದ್ದೇನು ಸಮಸ್ಯೆ ಇಲ್ಲ. ಈ ಹೈಕಮಾಂಡು, ಎರಡನೇ ಕಮಾಂಡು ಸಿದ್ದರಾಮಯ್ಯ, ಏನು ನಡೀತದೆ ಅನ್ಕೊಂಡಿನಪ್ಪ, ನೋಡೋಣ ಆಗುತ್ತೆ ಇದು ಅನ್ಕೊಂಡಿನಿ. ಸರ್, ಕಡೆ ಕ್ಷಣದಲ್ಲಿ ಮಿಸ್ ಆಗಿತ್ತು ಕಳೆದ ಬಾರಿ. ಸತತ ಆಗಲ್ಲ. ಸತೀಶ್ ಜಾರಕಿಹೊಳಿ ಸಿಎಂ ಉತ್ತರಾಧಿಕಾರಿ ಎಂಬ ಚರ್ಚೆಗಳ ವಿಚಾರದ ಬೆನ್ನಲ್ಲೇ ಶಕ್ತಿ ಪ್ರದರ್ಶನಕ್ಕೆ ದಲಿತ ನಾಯಕರು ಮುಂದಾಗಿದ್ದಾರೆ. ಡಿಸೆಂಬರ್ ಅಥವಾ ಜನವರಿಯಲ್ಲಿ ದಲಿತ ಬೃಹತ್ ಸಮಾವೇಶ ನಡೆಸಲು ಸಿದ್ಧತೆ ನಡೆಸಲಾಗ್ತಾ ಇದೆ. ಚಿತ್ರದುರ್ಗ ಅಥವಾ ದಾವಣಗೆರೆ ಭಾಗದಲ್ಲಿ ಬೃಹತ್ ಸಮಾವೇಶಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಈ ಸಂಬಂಧ ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಪರಮೇಶ್ವರ್, ಮುನಿಯಪ್ಪ ಜೊತೆ ಸಭೆಯನ್ನು ನಡೆಸಲಾಗಿದೆ. ಸಮಾವೇಶದ ಮೂಲಕ ಸಿಎಂ ಸಿದ್ದರಾಮಯ್ಯಗೆ ಬಲ ತುಂಬುವುದು ಮತ್ತು ಸಿಎಂ ಬದಲಾವಣೆ ಮಾಡಿದ್ರೆ ದಲಿತರಿಗೆ ಆ ಸ್ಥಾನವನ್ನು ನೀಡಿ ಎಂಬ ಬೇಡಿಕೆಯನ್ನ ಇಡಲು ಸಿದ್ಧತೆ ನಡೆದಿದೆ. ಮೈಸೂರಿನ ಸರಗೂರು ತಾಲೂಕಿನ ಮುಳ್ಳೂರು ಗ್ರಾಮದಲ್ಲಿ ಹುಲಿ ದಾಳಿಯಿಂದ ರೈತ ರಾಜಶೇಖರ್ ನಿನ್ನೆ ಬೆಳಗ್ಗೆ ಮೃತಪಟ್ಟಿದ್ರು. ಹುಲಿ ದಾಳಿಯಿಂದ ಮೃತಪಟ್ಟ ರೈತ ರಾಜಶೇಖರ್ ಮೃತದೇಹವನ್ನು ಮೈಸೂರಿನ ಶವಾಗಾರದಲ್ಲಿ ಇಡಲಾಗಿತ್ತು. ಇವತ್ತು ಶವಾಗಾರಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಭೇಟಿ ನೀಡಿದ್ರು. ಈ ವೇಳೆ ಸಚಿವರಿಗೆ ಘೆರಾವ್ ಹಾಕಿದ ಪ್ರತಿಭಟನಾಕಾರರು ಸರಗೂರಿನಿಂದ ಶವ ಯಾಕೆ ಮೈಸೂರಿಗೆ ಬಂತು, ರೈತನ ಸಾವಿಗೆ ಬೆಲೆ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ರು.
ಇನ್ನು ಈಶ್ವರ್ ಖಂಡ್ರೆ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರೈತರ ಸಾವಿಗೆ ನೀವುಗಳೇ ಹೊಣೆ, ಅಕ್ರಮ ರೆಸಾರ್ಟ್ಗಳು ತಲೆ ಎತ್ತಿವೆ, ಈ ಬಗ್ಗೆ ದಾಖಲೆ ಕೊಟ್ಟರೂ ಕ್ರಮ ಆಗ್ತಿಲ್ಲ, ಕಾಡಿನಿಂದ ನಾಡಿಗೆ ಹುಲಿಗಳು ಬರ್ತಾ ಇವೆ, ರೈತರು ಬಲಿ ಆಗ್ತಿದ್ದಾರೆ ಅಂತ ಖಂಡ್ರೆ ವಿರುದ್ಧ ರೈತರು ಕಿಡಿಕಾರಿದ್ರು. ಈ ವೇಳೆ ಪೊಲೀಸರು ಹಾಗೂ ರೈತರ ನಡುವೆ ತಳ್ಳಾಟವಾಗಿದ್ದು, ಪೊಲೀಸರ ವಿರುದ್ಧವೂ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇದೇ ವೇಳೆ ಮಾತನಾಡಿದ ಸಚಿವ ಖಂಡ್ರೆ, ನನಗಾಗಿ ರೈತರ ಶವ ಇಲ್ಲಿಗೆ ತಂದಿದ್ರೆ ಅದು ಅಕ್ಷಮ್ಯ, ನಾನು ನಿಮ್ಮೆಲ್ಲರ ಕ್ಷಮೆ ಕೇಳ್ತೀನಿ ಅಂತ ಹೇಳಿದರು. ಇದೇ ವೇಳೆ ಅಕ್ರಮ ರೆಸಾರ್ಟ್ಗಳಿಂದ ಸಾವುಗಳಾಗ್ತಾ ಇದೆ ಅನ್ನೋ ಆರೋಪಕ್ಕೂ ಪ್ರತಿಕ್ರಿಯೆ ನೀಡಿದ ಖಂಡ್ರೆ, ಈ ಕುರಿತು ಸಂಪೂರ್ಣ ಮಾಹಿತಿ ಕಲೆ ಹಾಕಲು ಹೇಳಿದ್ದೇನೆ, ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಲಾಗುತ್ತೆ, ಮೃತರ ಕುಟುಂಬದ ಜೊತೆ ನಾವಿದ್ದೇವೆ ಅಂತ ಹೇಳಿದರು. ರೈತನ ಮೇಲೆ ಹುಲಿ ದಾಳಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೈತರು ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಶವವನ್ನ ಯಾಕೆ ಮೈಸೂರಿಗೆ ತಂದಿದ್ದೀರಿ? ನಮ್ಮಪ್ಪನ ಶವವನ್ನ ಕೊಡೋಕೆ ನೀವು ಬರಬೇಕು, ನೋಡೋಕ್ ಬರಬೇಕಿತ್ತು. ಅದರ ಬದಲಿಗೆ ನೀವೇ ಶವವನ್ನ ಇಲ್ಲಿಗೆ ತಂದಿರುವುದು ಎಷ್ಟು ಸರಿ? ನಮಗೆ ನ್ಯಾಯ ಬೇಕೇ ಬೇಕು. ನ್ಯಾಯ ಸಿಗುವವರೆಗೂ ನಾವು ಹೋಗಲ್ಲ. ತಪ್ಪಿತಸ್ಥ ಅಧಿಕಾರಿಗಳ ತಲೆದಂಡ ಆಗಲೇಬೇಕು ಅಂತ ಸಚಿವ ಮಹಾದೇವಪ್ಪ ಮುಂದೆ ಮೃತಪಟ್ಟ ರಾಜಶೇಖರ್ ಅವರ ಪುತ್ರ ಶಿವಾನಂದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಮಾಧ್ಯಮಗಳಿಗೆ ಮಾತನಾಡಿದ ಸಚಿವ ಮಹಾದೇವಪ್ಪ, ಹುಲಿ ದಾಳಿಗೆ ಒಳಗಾದ ಕುಟುಂಬಕ್ಕೆ ಅಗತ್ಯ ಪರಿಹಾರವನ್ನು ನೀಡ್ತೇನೆ, ಇಂತಹ ಘಟನೆ ಮರುಕಳಿಸದ ರೀತಿ ಕ್ರಮಕ್ಕೆ ಮುಂದಾಗ್ತೇನೆ ಅಂತ ಹೇಳಿದ್ದಾರೆ. ಖಾಲಿ ಟ್ರಂಕ್ ಎಂಬ ಡಿಸಿಎಂ ಡಿಕೆಶಿಗೆ ಜೆಡಿಎಸ್ ತಿರುಗೇಟನ್ನು ಕೊಟ್ಟಿದೆ. ಎಕ್ಸ್ನಲ್ಲಿ ವಿಡಿಯೋವೊಂದನ್ನು ಪೋಸ್ಟ್ ಮಾಡಿ ಡಿಕೆಶಿಗೆ ಕೌಂಟರ್ ಕೊಟ್ಟಿದೆ. ಡಿಕೆ ಶಿವಕುಮಾರ್ ಲೂಟೇಶ್, ಹೌದಪ್ಪ ಹೌದು, ಡಿಸಿಎಂ ಡಿಕೆಶಿ ಸಾಹೇಬ್ರೆ, HD ಕುಮಾರಸ್ವಾಮಿ ಅವರು ಖಾಲಿ ಟ್ರಂಕ್ ಅನ್ನೋದು ದಿಟವೇ, ಅವರದ್ದು ಖಾಲಿ ಕೈ ತುಂಬಿದ ಹೃದಯ, ನಿಮ್ಮದು ಹಾಗಲ್ವಲ್ಲ, ಹೃದಯದ ತುಂಬ ಕಾರ್ಕೋಟಕ ವಿಷ ಇದೆ. ಆದರೆ ನಿಮ್ಮದು ಕಂಡವರ ಹಣವನ್ನ ಮತ್ತು ಬಡವರು, ದೀನ ದಲಿತರು, ದುರ್ಬಲರ ಭೂಮಿಯನ್ನ ಹೆದರಿಸಿ ಬೆದರಿಸಿ ಕಿತ್ಕೊಂಡು ತುಂಬಿಸ್ಕೊಂಡಂತಹ ಪಾಪದ ಟ್ರಂಕ್ ಇದೆ. ಈ ಸತ್ಯ ನಿಮಗಷ್ಟೇ ಅಲ್ಲ, ಇಡೀ ನಾಡಿಗೆ ದೇಶಕ್ಕೆ ತಿಳಿದ ಸತ್ಯ ಅಂತ ವ್ಯಂಗ್ಯವಾಡಿದೆ. ಎಲೆಕ್ಟ್ರಿಕ್ ಬಸ್ಗಳ ಕಾರ್ಯಕ್ಷಮತೆಯಲ್ಲಿ ಲೋಪವಿದೆ. ಕೇಂದ್ರ ಸರ್ಕಾರ ತಕ್ಷಣವೇ ಮಧ್ಯ ಪ್ರವೇಶಿಸಬೇಕು ಅಂತ ಕೇಂದ್ರ ಸಚಿವ HD ಕುಮಾರಸ್ವಾಮಿಗೆ ಸಚಿವ ರಾಮಲಿಂಗಾರೆಡ್ಡಿ ಪತ್ರ ಬರೆದಿದ್ದಾರೆ. ಈ ಬಗ್ಗೆ ವಿಧಾನಸೌಧದಲ್ಲಿ ಮಾತನಾಡಿದ ರಾಮಲಿಂಗಾರೆಡ್ಡಿ, ಎಲೆಕ್ಟ್ರಿಕ್ ಬಸ್ಗಳಲ್ಲಿ ತಾಂತ್ರಿಕ ದೋಷಗಳು ಹೆಚ್ಚು ಕಂಡು ಬರ್ತಾ ಇದೆ, ಅಪಘಾತಗಳು ಹೆಚ್ಚಾಗ್ತಾ ಇದೆ, ಬಸ್ಗಳ ನಿರ್ವಹಣೆ ಕೂಡ ಕಷ್ಟ ಆಗಿದೆ, ಬ್ಯಾಟರಿಗಳು ನಿಗದಿತ ಅವಧಿವರೆಗೂ ಬರ್ತಾ ಇಲ್ಲ. ಹೀಗಾಗಿ ಬ್ಯಾಟರಿಗೆ ಸಂಬಂಧಿಸಿದ ದೋಷಗಳು ಮತ್ತು ಬ್ರೇಕ್ ಡೌನ್ ಬಗ್ಗೆ ತಕ್ಷಣವೇ ಕ್ರಮ ವಹಿಸಬೇಕು, ಇಲ್ಲವಾದಲ್ಲಿ BMTCಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಆಗ್ರಹಿಸಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರಿಗೆ ವಿರೋಧ ವ್ಯಕ್ತಪಡಿಸಿ ಜಿಲ್ಲಾಡಳಿತದ ಮುಂದೆ ತಿಮರೋಡಿ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ದಾರೆ. ಬೆಳತಂಗಡಿ ಮಿನಿ ವಿಧಾನಸೌಧ ಎದುರು ಬೆಂಬಲಿಗರು ಭಾರೀ ಹೈಡ್ರಾಮವೇ ಮಾಡಿದ್ದಾರೆ. ಈ ವೇಳೆ ಪ್ರತಿಭಟನಾಕಾರರ ಪೊಲೀಸರು ತಡೆದಿದ್ದು, ಅನುಮತಿ ಇಲ್ಲದೆ ಯಾಕೆ ಬಂದ್ರಿ ಅಂತ ಇನ್ಸ್ಪೆಕ್ಟರ್ ಗರಂ ಆಗಿದ್ದಾರೆ. ಹಾಗಿದ್ರೂ ಕೂಡ ಬೆಂಬಲಿಗರು ಮಿನಿ ವಿಧಾನಸೌಧ ಮುಂದೆ ಕುಳಿತು ಧರಣಿ ನಡೆಸಿದ್ದಾರೆ. ತಹಸೀಲ್ದಾರ್ ತಮ್ಮ ಬಳಿ ಬಂದು ಮನವಿ ಸ್ವೀಕರಿಸುವಂತೆ ಒತ್ತಾಯಿಸಿದ್ದಾರೆ. ಈ ವೇಳೆ ಪೊಲೀಸರು ಮೈಕ್ ಮೂಲಕ ತೆರಳುವಂತೆ ಮನವಿ ಮಾಡಿದ್ದಾರೆ. ಹಾಗಿದ್ರೂ ಪ್ರತಿಭಟನೆ ಮುಂದುವರೆಸಲಾಗಿದ್ದು, ಬೆಂಬಲಿಗರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಬಳಿಕ ತಹಸೀಲ್ದಾರ್ ಮೂವರಿಗೆ ಮಾತ್ರ ಮನವಿ ನೀಡಲು ಅನುಮತಿಸಿದ್ದು, ತಹಸೀಲ್ದಾರ್ ಅನುಪಸ್ಥಿತಿಯಲ್ಲಿ ಟಪಾಲು ಶಾಖೆಯಲ್ಲಿ ಬೆಂಬಲಿಗರು ಮನವಿ ಸಲ್ಲಿಸಿದ್ದಾರೆ. ಧರ್ಮಸ್ಥಳ ಪ್ರಕರಣದ ಬಗ್ಗೆ ಸಚಿವ ಪರಮೇಶ್ವರ್ ಮಾತನಾಡಿದ್ದು, ಅಕ್ಟೋಬರ್ನಲ್ಲಿ ವರದಿ ಕೊಡೋದಾಗಿ SIT ಅವರು ಹೇಳಿದ್ದಾರೆ. 31ರೊಳಗೆ ಅವರು ವರದಿಯನ್ನ ಸಲ್ಲಿಸಬಹುದೇನೋ, ಎಲ್ಲವನ್ನ ಸೇರಿಸಿ ವರದಿಯನ್ನ ಕೊಡಿ ಅಂತ ನಾನೇ ಹೇಳಿದ್ದೇನೆ ಮತ್ತು ಕೆಮಿಕಲ್ ಅನಾಲಿಸಿಸ್ ಮಾಡಿ ವರದಿಯನ್ನ ಕೊಡೋದಾಗಿ ಹೇಳಿದ್ದಾರೆ. ಯಾವ ರೀತಿ ವರದಿಯನ್ನ ಕೊಡ್ತಾರೆ ಅನ್ನೋದನ್ನ ನಾವು ನೋಡಬೇಕು ಅಂತ ಹೇಳಿದ್ರು. ಧರ್ಮಸ್ಥಳ ಬುರುಡೆ ಪ್ರಕರಣ ಸಂಬಂಧ ಬೆಳತಂಗಡಿಯಲ್ಲಿರುವ SIT ಕಚೇರಿಗೆ ಸುಜಾತ ಭಟ್ ಬಂದಿದ್ದು ವಿಚಾರಣೆಗೆ ಹಾಜರಾಗಿದ್ದಾರೆ. SIT ನೀಡಿದ ನೋಟಿಸ್ ಹಿನ್ನೆಲೆ ಇವತ್ತು ವಿಚಾರಣೆಗೆ ಹಾಜರಾಗಿದ್ದರು. ಈ ವೇಳೆ ಮಧ್ಯಾಹ್ನ ಊಟಕ್ಕೆ ಅಂತ ಹೊರಗೆ ಬಂದ ಸುಜಾತ ಭಟ್ ಮಾಧ್ಯಮಗಳನ್ನು ಕಂಡು ಕೆಂಡವಾಗಿದ್ದಾರೆ. ಕಲಬುರಗಿ ಚಿತ್ತಾಪುರದಲ್ಲಿ ನವೆಂಬರ್ 2ರಂದು RSS ಪಥಸಂಚಲನದ ಹಿನ್ನೆಲೆ ನಾಳೆ ಕಲಬುರಗಿ ಜಿಲ್ಲಾಧಿಕಾರಿ ಶಾಂತಿ ಸಭೆ ನಡೆಸುವ ಬೆನ್ನಲ್ಲೇ ಮತ್ತೊಂದು ಸಂಘಟನೆಯಿಂದ ಮನವಿ ಸಲ್ಲಿಸಲಾಗಿದೆ. ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಸಲು ಜೈ ಭೀಮ್ ಸೇನೆ ಕೂಡ ಮನವಿ ಮಾಡಿಕೊಂಡಿದೆ. ಜೈ ಭೀಮ್ ಸೇನೆ ಕಾರ್ಯಕರ್ತರು ಕಲಬುರಗಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಕೆ ಮಾಡಿದ್ದಾರೆ. ಅಲ್ಲದೆ ನೋಂದಣಿ ಇಲ್ಲದಂತಹ RSS ಪಥಸಂಚಲನಕ್ಕೆ ಅವಕಾಶವನ್ನು ನೀಡಬೇಡಿ, RSS ಸಂಘಟನೆಯನ್ನು ದೇಶದಾದ್ಯಂತ ಬ್ಯಾನ್ ಮಾಡಲು ಆಗ್ರಹಿಸಿದ್ದಾರೆ. ಕಲ್ಲು ಗಣಿಗಾರಿಕೆಯಲ್ಲಿ ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ನಡೆಸಿರುವಂತಹ ಘಟನೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಮಿರಿಯಾಣ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಕಲ್ಲು ಗಣಿಗಾರಿಕೆಯಲ್ಲಿ ತಂದೆಯೊಂದಿಗೆ ಬಾಲಕಿ ವಾಸವಿದ್ಲು. ಈ ವೇಳೆ ಗಣಿ ಮಾಲೀಕ ಸದ್ದಾಂ ಅಲಿ ಎಂಬಾತ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿರುವ ಆರೋಪ ಕೇಳಿಬಂದಿದೆ. ಹೀಗಾಗಿ ಆರೋಪಿ ಸದ್ದಾಂ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ಮಿರಿಯಾಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಟಿಪ್ಪು
ಸುಲ್ತಾನ್ ಸಮ್ಮರ್ ಪ್ಯಾಲೇಸ್ ಮೇಲೆ ಲಾರೆನ್ಸ್ ಬಿಷ್ಣೋಯ್ ಹೆಸರು ಬರೆದು ಪುಂಡರು ಹುಚ್ಚಾಟ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿ ಧಾಮದಲ್ಲಿ ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್ ಇದೆ. ಇದೇ ಪ್ಯಾಲೇಸ್ನಲ್ಲಿ ದೊಡ್ಡದಾಗಿ ಲಾರೆನ್ಸ್ ಬಿಷ್ಣೋಯ್ ಹೆಸರು ಕೆತ್ತನೆ ಮಾಡಿ ವಿಕೃತಿ ಮೆರೆದಿದ್ದಾರೆ. ಭಾರತೀಯ ಪುರಾತತ್ವ ಹಾಗೂ ಸರ್ವೇಕ್ಷಣಾ ಇಲಾಖೆ ಅಧೀನದಲ್ಲಿ ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್ ಇದೆ. ಆದರೆ ಸಮ್ಮರ್ ಪ್ಯಾಲೇಸ್ನಲ್ಲಿ ಲಾರೆನ್ಸ್ ಬಿಷ್ಣೋಯ್ ಹೆಸರು ಕಂಡು ಪ್ರವಾಸಿಗರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೋಟ್ಯಾಂತರ ಮೌಲ್ಯದ ಸೈಟ್ಗಾಗಿ 2 ಗುಂಪುಗಳ ನಡುವೆ ಮಾರಾಮಾರಿಯಾಗಿರುವಂತಹ ಘಟನೆ ಚಿಕ್ಕಮಗಳೂರಿನ ಕಡೂರು ಪಟ್ಟಣದ ಯುಬಿ ರಸ್ತೆಯಲ್ಲಿ ನಡೆದಿದೆ. ಈರಣ್ಣ ಮತ್ತು ಕಾಂಗ್ರೆಸ್ ಕೌನ್ಸಿಲರ್ ಮೋಹನ್ ಕುಮಾರ್ ಗುಂಪಿನ ಮಧ್ಯೆ ಗಲಾಟೆಯಾಗಿದ್ದು, ಒಂದು ಗುಂಪು ಏಕಾಏಕಿ ಜೆಸಿಬಿ ಬಳಸಿ ಕಾಂಪೌಂಡ್ ತೆರವು ಮಾಡಿದೆ. ಇದನ್ನು ವಿರೋಧಿಸಿ ಮತ್ತೊಂದು ಗುಂಪು ಹಲ್ಲೆ ನಡೆಸಿದೆ. ಈ ವೇಳೆ ಪರಸ್ಪರ 2 ಗುಂಪಿನ ನಡುವೆ ದೊಣ್ಣೆ ಬಡಿಗೆಗಳಿಂದ ಹೊಡೆದಾಟ ಆಗಿದೆ. ಈ ಗಲಾಟೆಗೆ ಸಂಬಂಧಪಟ್ಟಂತೆ ಕಡೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಟೈಲರ್ ಮಹಿಳೆ ವಿರುದ್ಧ ಕೋಟಿ ವಂಚನೆ ಆರೋಪ ಕೇಳಿಬಂದಿದೆ. ಹಾಸನದ ಅರಳಿಪೇಟೆ ರಸ್ತೆಯಲ್ಲಿ ಜ್ಯೋತಿ ಡ್ರೆಸ್ ಮೇಕರ್ಸ್ನ ಲೇಡೀಸ್ ಟೈಲರ್ ಹೇಮಾವತಿ ಮೇಲೆ ಈ ಆರೋಪ ಕೇಳಿಬಂದಿದೆ. ಮಹಿಳೆಯರಿಂದ 3 ಕೋಟಿ ಹಣ ಪಡೆದು ವಂಚನೆ ಮಾಡಿದ್ದಾರೆ ಎನ್ನಲಾಗಿದೆ. ಓರ್ವ ಮಹಿಳೆಯಿಂದ 45 ಲಕ್ಷ ಸೇರಿದಂತೆ 3 ಕೋಟಿಗೂ ಹೆಚ್ಚು ಸಾಲ ಪಡೆದಿದ್ದಾರಂತೆ. ಚಿಟ್ ಫಂಡ್, ಮಗಳ ವಿದ್ಯಾಭ್ಯಾಸ, ಮನೆ ಹೆಸರಲ್ಲಿ ಸಾಲ ಮಾಡಿಕೊಂಡಿರೋ ಹೇಮಾವತಿ ಮಹಿಳೆಯರಿಗೆ ನಂಬಿಸಿ ಮೋಸ ಮಾಡಿದ್ದಾರೆ ಎನ್ನಲಾಗ್ತಾ ಇದ್ದು, ನಡು ರಸ್ತೆಯಲ್ಲೇ ಎಳೆದಾಡಿ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪೆನ್ಷನ್ ಮೊಹಲ್ಲಾ ಠಾಣೆಯಲ್ಲಿ ದೂರು ದಾಖಲಾಗಿದೆ. ವಿದೇಶದಲ್ಲಿ ಕುಳಿತು ಬೆಂಗಳೂರಿನಲ್ಲಿ ಸೈಬರ್ ವಂಚನೆ ಮಾಡಲಾಗಿದೆ. ವಿಸ್ಡಮ್ ಫೈನಾನ್ಸ್ ಅಕೌಂಟ್ ಹ್ಯಾಕ್ ಮಾಡಿ ಕೋಟಿ ಲೂಟಿ ಮಾಡಲಾಗಿದೆ. 600 ನಕಲಿ ಬ್ಯಾಂಕ್ ಅಕೌಂಟ್ಗೆ ಹಣ ವರ್ಗಾವಣೆ ಮಾಡಲಾಗಿದೆ. ಪ್ರಕರಣ ಸಂಬಂಧ ಸಿಸಿಬಿ ಸೈಬರ್ ಪೊಲೀಸರು ಇಸ್ಮಾಯಿಲ್ ಎಂಬಾತನನ್ನು ಬಂಧಿಸಿದ್ದಾರೆ. ವಿದೇಶದಲ್ಲಿ ಕುಳಿತು ವಿಪಿಎನ್ ಮೂಲಕ ಅಕೌಂಟ್ ಹ್ಯಾಕ್ ಮಾಡಲಾಗಿತ್ತಂತೆ. ಆರೋಪಿಗಳಿಂದ ಲ್ಯಾಪ್ಟಾಪ್, ಪೆನ್ಡ್ರೈವ್ ವಶಕ್ಕೆ ಪಡೆಯಲಾಗಿದೆ. ದುಬೈನಲ್ಲಿ ಕುಳಿತಿದ್ದ ಭಾರತೀಯ ಮೂಲದ ವ್ಯಕ್ತಿಯೇ ದರೋಡೆಗೆ ಪ್ಲಾನ್ ಮಾಡಿದಂತೆ. ಹ್ಯಾಕ್ ಮಾಡಿದ 3 ದುಬೈನಲ್ಲಿ, 2 ಹಾಂಗ್ಕಾಂಗ್ನಲ್ಲಿ ಇರುವಂತಹ ಮಾಹಿತಿ ಇದ್ದು ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಮತ್ತೆ ಡ್ರಗ್ಸ್ ಪತ್ತೆಯಾಗಿದೆ. ಬ್ಯಾಂಕಾಕ್ನಿಂದ ಕಳ್ಳ ಸಾಗಾಣಿಕೆ ಮೂಲಕ ಭಾರತಕ್ಕೆ 2.5 ಕೆಜಿಯಷ್ಟು ಗಾಂಜಾ ರವಾನೆ ಮಾಡಲಾಗಿತ್ತು ಮತ್ತು ಬ್ಯಾಗ್ನ ಕೆಳಭಾಗದಲ್ಲಿ ಅಂಟಿಸಿ ಭಾರತಕ್ಕೆ ತರಲಾಗಿತ್ತು. ಸದ್ಯ ಪರಿಶೀಲನೆ ವೇಳೆ ಬ್ಯಾಗ್ನಲ್ಲಿ ಡ್ರಗ್ಸ್ ಪತ್ತೆಯಾಗಿದ್ದು ಏರ್ಪೋರ್ಟ್ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಶಾಮನೂರು ಕುಟುಂಬದ ವಿರುದ್ಧ ಬಿಜೆಪಿ ಶಾಸಕ ಬಿಪಿ ಹರೀಶ್ ಭೂ ಕಬಳಿಕೆ ಆರೋಪ ಮಾಡಿದರು. ಚಿಕ್ಕಬಿದರಿ ಗ್ರಾಮದ ಬಳಿ ಬೇನಾಮಿ ಹೆಸರಿನಲ್ಲಿ ಹಳ್ಳ ಒತ್ತುವರಿ ಮಾಡಿಕೊಳ್ಳಲಾಗಿದೆ ಅಂತ ಆರೋಪಿಸಿದರು. ಅಲ್ಲದೆ ಅರಣ್ಯ ಇಲಾಖೆ ಕಂದಾಯ ಭೂಮಿ ಒತ್ತುವರಿ ಆದ ಬಗ್ಗೆ ಶಾಸಕ ಬಿಪಿ ಹರೀಶ್ ದೂರನ್ನು ಕೊಟ್ಟಿದ್ದರು. ಹೀಗಾಗಿ ಇವತ್ತು ಬೆಂಗಳೂರು ವಿಭಾಗದ ಪ್ರಾದೇಶಿಕ ಭೂ ದಾಖಲೆಗಳ ಜಂಟಿ ನಿರ್ದೇಶಕ ನಿಸಾರ್ ಅಹಮದ್ ನೇತೃತ್ವದ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ವಾಲ್ಮೀಕಿ ಸಮುದಾಯದ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಹಿನ್ನೆಲೆ ಬಾಗಲಕೋಟೆಯಲ್ಲಿ ವಾಲ್ಮೀಕಿ ಸಮುದಾಯದಿಂದ ಪ್ರತಿಭಟನೆ ನಡೆಸಲಾಗಿದೆ. ರಮೇಶ್ ಕತ್ತಿ ಪ್ರತಿಕೃತಿಯ ಅಣುಕು ಶವಯಾತ್ರೆ ಮಾಡಿ ತಹಶೀಲ್ದಾರ್ ಕಚೇರಿಯಿಂದ ಜಿಲ್ಲಾಡಳಿತದ ಭವನದವರೆಗೂ ಮೆರವಣಿಗೆ ಮಾಡಿ ಚಪ್ಪಲಿಯಲ್ಲಿ ಕತ್ತಿ ಭಾವಚಿತ್ರಕ್ಕೆ ಹೊಡೆದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಪ್ರತಿಭಟನೆ ವೇಳೆಯೇ ಯುವಕನೊಬ್ಬ ತಲೆ ಬೋಳಿಸಿಕೊಂಡಿದ್ದು ಭಾರೀ ಹೈಡ್ರಾಮಾವೇ ನಡೆದಿದೆ. ಇನ್ನು ಮಂಡ್ಯದಲ್ಲೂ ಕೂಡ ರಮೇಶ್ ಕತ್ತಿ ವಿರುದ್ಧ ವಾಲ್ಮೀಕಿ ಸಮುದಾಯ ಪ್ರತಿಭಟನೆ ನಡೆಸಿದೆ. ಮಳವಳ್ಳಿ ತಾಲೂಕಿನ ಗಂಗಾಪರಮೇಶ್ವರಿ ದೇಗುಲದಿಂದ ಮೆರವಣಿಗೆ ನಡೆಸಿ ರಮೇಶ್ ಕತ್ತಿ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ಇನ್ನು ಧಾರವಾಡದಲ್ಲೂ ರಮೇಶ್ ಕತ್ತಿ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ. ಕರ್ನಾಟಕ ವಾಲ್ಮೀಕಿ ನಾಯಕ ಸಭಾದಿಂದ ಪ್ರತಿಭಟನೆಯನ್ನು ನಡೆಸಲಾಗಿದೆ. ರಮೇಶ್ ಕತ್ತಿಯನ್ನು ಕೂಡಲೇ ಬಂಧಿಸಬೇಕು ಅಂತ ಆಗ್ರಹಿಸಿದ್ದಾರೆ. ನಾಯಕ ಸಮುದಾಯವನ್ನು ಅವಮಾನ ಮತ್ತು ಜಾತಿ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕು ಆಡಳಿತದ ವಿರುದ್ಧ ರೈತರು ಸಿಡಿದೆದ್ದಿದ್ದಾರೆ. ತಾಲೂಕು ಆಡಳಿತ ನಿಷ್ಕ್ರಿಯಗೊಂಡಿದೆ. ಸಾರ್ವಜನಿಕ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಎಲ್ಲದಕ್ಕೂ ಲಂಚ ಕೇಳ್ತಾರೆ. ಕಚೇರಿಯಲ್ಲಿ ತಹಸೀಲ್ದಾರ್ ಕೈಗೆ ಸಿಗಲ್ಲ. ಇದೇ ರೀತಿ ಧೋರಣೆ ಮುಂದುವರೆದರೆ ಹೆದ್ದಾರಿ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ಮಾಡ್ತೇವೆ ಅಂತ ತಾಲೂಕು ಆಡಳಿತದ ವಿರುದ್ಧ ಬಾರುಕೋಲು ಚಳುವಳಿ ನಡೆಸಿದ್ದಾರೆ. ರೈತರುಗಳನ್ನ
ಕಬ್ಬು ಬೆಳೆಗಾರರು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿರುವಂತಹ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದಲ್ಲಿ ನಡೆದಿದೆ. ಕಬ್ಬಿಗೆ 3,363 ರೂಪಾಯಿ ದರ ನಿಗದಿ ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ತಹಶೀಲ್ದಾರ್ ಫಿರೋಜ್ ಶಾ ಸೋಮನಕಟ್ಟಿ ಆಗಮಿಸಿ ರೈತರ ಮನವೊಲಿಸಲು ಯತ್ನಿಸಿದ್ದಾರೆ. ಆದರೆ ರೈತರು ದರ ನಿಗದಿಗೆ ಅಂತಿಮ ಆಗುವವರೆಗೂ ಕೂಡ ಕಾರ್ಖಾನೆ ಆರಂಭ ಮಾಡಲು ಬಿಡೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಸಾರಿಗೆ ಸಂಸ್ಥೆಯ ನಿರ್ಲಕ್ಷ್ಯ ಖಂಡಿಸಿ ಎಬಿವಿಪಿ ಪ್ರತಿಭಟನೆ ನಡೆಸಿದೆ. ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಎಬಿವಿಪಿ ಪ್ರತಿಭಟನೆ ನಡೆಸಿದ್ದು ವಿದ್ಯಾರ್ಥಿಗಳಿಗೆ ಸಮರ್ಪಕವಾಗಿ ಬಸ್ ಬಿಡದ ಸಾರಿಗೆ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಬಸ್ ಬಿಡುತ್ತಿಲ್ಲ. ಇದರ ಬಗ್ಗೆ ಹಲವು ಬಾರಿ ಮನವಿ ಮಾಡಿಕೊಂಡ್ರೂ ಸಾರಿಗೆ ಇಲಾಖೆ ಕ್ರಮ ಕೈಗೊಂಡಿಲ್ಲ ಅಂತ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ದಾವಣಗೆರೆ ಸೇರಿದಂತೆ ಜಿಲ್ಲೆಯ ಹಲವು ಕಡೆಗಳಲ್ಲಿ ಭಾರೀ ಮಳೆಯಾಗಿದೆ. ಧಾರಾಕಾರ ಮಳೆಯಿಂದ ನಗರದ ಪ್ರಮುಖ ರಸ್ತೆಗಳು ಸಂಪೂರ್ಣ ಜಲಾವೃತವಾಗಿದೆ. ಇನ್ನು ತುಂಬಿದ ರಸ್ತೆಯಲ್ಲಿ ವಾಹನ ಸವಾರರು ಸಂಚಾರ ಮಾಡಲು ಪರದಾಡಿದ್ದಾರೆ. ತಾನು ಕಲಿತ ಶಾಲೆಯ ಜೀರ್ಣೋದ್ಧಾರವನ್ನ ಸುಧಾಮೂರ್ತಿ ಮಾಡಿಸಿದ್ದಾರೆ. ಸುಮಾರು 4 ಕೋಟಿ ವೆಚ್ಚದಲ್ಲಿ ಕಟ್ಟಡದ ನವೀಕರಣ ಮಾಡಿದ್ದಾರೆ. 115 ವರ್ಷ ಇತಿಹಾಸ ಹೊಂದಿರೋ ನ್ಯೂ ಎಜುಕೇಷನ್ ಸೊಸೈಟಿಯ ಜ್ಞಾನ ಭಾರತಿ ಶಾಲೆಯನ್ನ ಸುಧಾಮೂರ್ತಿ ನವೀಕರಣಗೊಳಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಸುಧಾಮೂರ್ತಿ, ನಾನು ಇಲ್ಲಿ 7 ವರ್ಷ ವಿದ್ಯಾಭ್ಯಾಸ ಮಾಡಿದ್ದೇನೆ. ಶಾಲೆ ಶಿಥಿಲಗೊಂಡಿರೋದು ಕಂಡು ಬೇಜಾರಾಯಿತು. ನಾನು ಓದಿದ ಶಾಲೆ ಉಳಿಸಿಕೊಳ್ಳಬೇಕೆಂದು ನವೀಕರಣ ಮಾಡಿಸಿದ್ದೇನೆ. ನಾನು ದುಡ್ಡಿನ ಮುಖ ನೋಡಿಲ್ಲ. ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಈ ಕೆಲಸ ಮಾಡಿದ್ದೇನೆ ಅಂತ ಹೇಳಿದರು. 5ನೇ ಕ್ಲಾಸಿಗೆ ನಾನು ಇಲ್ಲಿ ಬಂದು ಅವಾಗ 11ನೇ ಕ್ಲಾಸಿಗೆ SSLC ಇರ್ತಿತ್ತು. ಅವಾಗ 5ನೇ ಕ್ಲಾಸಿಂದ 11ನೇ ಕ್ಲಾಸ್ವರೆಗೂ ಇಲ್ಲೇ ಓದಿದ್ದೀನಿ ನಾನು, ಕನ್ನಡ ಮೀಡಿಯಮ್. ನಮ್ಮ ಶಾಲೆ ಈಗ ನೀವು ನಿಮ್ಮ ಹಳೆಯ ಶಾಲೆಗೆ ಹೋಗಿ, ಹಳೆಯ ಮನೆಗೆ ಹೋಗಿ ಅದು ಬಿದ್ದರೆ ನಿಮ್ಗೆ ದುಃಖ ಆಗೋದಿಲ್ವಾ? ಅದೇ ಥರ ನಮ್ಮ ಶಾಲೆ ಶಿಥಿಲ ಆಗಿ 14 ಮಕ್ಕಳನ್ನ ಒಳಗೊಂಡಾಗ ಭಾಳ ದುಃಖ ಅನ್ನಿಸ್ತು. ಇಲ್ಲ, ಇದಕ್ಕೊಂದು ಪುನರ್ಜೀವನ ಕೊಡಬೇಕು ನಾವು ವಿದ್ಯಾರ್ಥಿಗಳು ಅಂತ ಅನ್ನಿಸ್ತು. ಅದಕ್ಕೆ ನಾವು ಮಾಡಬೇಕು ಅನ್ನಿಸ್ತು, ಮಾಡಿದೆ.